ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದೇನು ಯಾವುದೋ ಹೊಸ ಮೂತಿ ಬಂದುಬಿಟ್ಟಿದೆ ಅಂತಂದನ್ನು ಎಲ್ಲ ನೋಡ್ತಾ ಇದ್ದೀರಾ. ಇದು ನೀವು ಬಂದಿರೋ ಚಾನಲ್ಲು ಮನೋಜ ವೀಲಾಗ್ಸೇನೆ. ಆದರೆ ಇವತ್ತು ನನ್ನಿಂದ ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತಂದು ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತೇನೇನು ಮಾಡ್ತೀವಿ ನೋಡೋಣ. ಏನೋ ಹೇಳ್ತಿದ್ದಲ್ಲ ಎಷ್ಟೊತ್ತು, ಏನಂದೆ ನೀನು ಅವನಿಗೆ? ಏನು ಬೇಕಿದ್ರೆ ಮಾಡ್ಕೊಡ್ತೀಯ ಅವನು ಹೇಳಿದ್ದ. ಸಜ್ಜಿಗೆ ಮಾಡ್ಕೊಡು ಅಂತ ಏನು ಬೇಕಾದ್ರೂ ಮಾಡ್ಕೊಡ್ತೀನಿ. ಮಾಡ್ಕೊಡು ಮತ್ತೆ ಸಜ್ಜಿಗೆ. ತುಪ್ಪ ಇಲ್ಲ ಇವಾಗ ನೆನಪಾಯ್ತು. ಅದೇ ನೋಡಿ, 3 ದಿವಸದಿಂದ ನಿನಗೆ ಅದು ಮಾಡಿಕೊಡ್ತೀನಿ, ನೈಟ್ ಶಿಫ್ಟಲ್ಲಿ ಇದು ಮಾಡಿಕೊಡ್ತೀನಿ, ಏನು ಬೇಕಾದರೂ ಕೇಳಬಿತ್ತು. ಕೊನೆಗೆ ಅವಲಕ್ಕಿ ಪುಡಿ ಕಲಸಿ ಇಟ್ಟಿದ್ದಾರೆ. ಭಾರಿ ಕಷ್ಟಪಟ್ಟು ಅವಲಕ್ಕಿ ಪುಡಿ ಹೆಂಗ್ ಮಾಡಿದೀಯ ಅಂತಂದು ಹೇಳಿ ನಮಗೂ. ಅಲ್ಲ ಇವತ್ತು ಅಲ್ಲ ನಮಗೂ ಹೇಳ್ಕೊಡು ಅಂತಿದ್ದೀನಿ. ನಾನೇ ನಿನಗೇನಂತಿದ್ದೀನಿ? ಯಾಕಂಗ್ ರಿಯಾಕ್ಟ್ ಮಾಡ್ತೀಯ? ಸ್ಟಾರ್ಟಿಂಗ್ ಇವತ್ತಿನ ನೋಡ್ರಿ ಕನಕ ಮಾಡ್ಕೊಡ್ತೀನಿ ಅವ್ನಿಗೆ. ಯಾಕಂಗ್ ರಿಯಾಕ್ಟ್ ಮಾಡ್ತೀಯ? ರಕ ನಾಳೆದು ನೋಡೋಣಂತೆ ತಡಿ. ನಾಳೆ ಇಲ್ಲಿ ರೆಕಾರ್ಡ್ ಆಗೈತೆ, ನಾಳೆಯಿಂದ ಮಾಡ್ಕೊಡ್ತೀಯಲ್ಲ, ತೋರಿಸ್ತೀನಿ ನೈಟ್ ಟೈಮು ಏನು ಮಾಡ್ತಾರೆ ಅಂತಂದು ಇನ್ಮೇಲೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗಿನ ಟಿಫನ್. ಇವತ್ತು ಆ್ಯಕ್ಚುಲಿ ದ ಸೋಲ್ಟ್ ಸ್ಟೋರ್ ಇದರಿಂದ ಒಂದು ಶರ್ಟು ಹಾಗೆಯೇ ಟೀ ಶರ್ಟ್ನ ಆರ್ಡರ್ ಮಾಡಿದ್ಲು ಸಂಜು. ಬಂದಿದೆ. ನಮ್ಮ ಮೋಮೋಸು ಆರ್ಡರ್ ಮಾಡಿತ್ತು, ಬಂದಿದೆ. ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದೆ. ದ ಸೋಲ್ಟ್ ಸ್ಟೋರ್ ಅಂತ ನೋಡಿ ಕಾಣಿಸ್ತಾ ಇರುತ್ತೆ ಲೋಗೋ, ಇಲ್ಲಿದೆ. ಟೀ ಶರ್ಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಈ ಶರ್ಟಿನ ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆಯೇ ಒಂದು ನೋಟ್ ಕಳಿಸಿದ್ದಾರೆ. ಹಾಯ್ ವೇದಾಂಗ್ ದಿಸ್ ಸೈಡ್. Just wanted to thank you for choosing us. Every order is a reminder of why we started this journey. You are not just a customer, you are family. Yes, here is to 12 years of pop culture, purpose and people like you. ಸೊ ಕಳಿಸಿದರೆ ಕ್ವಾಲಿಟಿ ಚೆನ್ನಾಗಿದೆ, ನೀವು ಬೇಕಿದ್ರೆ ಆರ್ಡರ್ ಮಾಡ್ಬೋದು. ಇವತ್ತು ಆ್ಯಕ್ಚುಲಿ ಯಾರು ಇವಾಗ ಆರ್ಡರ್ ಕೊಡೋಕೆ ಬಂದಿದ್ನಲ್ವ, ಅವ್ನು ಹೇಳ್ತಾ ಇದ್ದ ದುರ್ಗದಲ್ಲಿ 10ನೇ ಪ್ಯಾಕೇಜ್ ಅಂತಿದ್ದ ಅವನು ಕೊಡ್ತಾ ಇರೋದು. ಅಂದರೆ ಸೋಲ್ಡ್ ಸ್ಟೋರಿಂದ 10 ಪ್ಯಾಕೇಜ್ ಕೊಟ್ಟು ಬಂದಿದ್ದೀನಿ. ಚೆನ್ನಾಗಿರುತ್ತಾ ಚಾರ್ ಅಂತ ಕೇಳ್ದೆ. ನೋಡ್ತೀನಪ್ಪ, ಇದೇ ಫಸ್ಟ್ ಟೈಮ್ ತರಿಸಿರೋದು ಅಂತಂದು ಹೇಳಿದೆ. ನಾವು ಫಸ್ಟ್ ಟೈಮ್ ತರಿಸಿದ್ವಿ, ಚೆನ್ನಾಗೇ ಇದೆ. ನೀವು ಟ್ರೈ ಮಾಡಿ ಬೇಕಿದ್ರೆ. ದ ಸೋಲ್ಡ್ ಸ್ಟೋರ್ ಅಂತ ಇದೆ ಅವ್ರ ಲೋಗೋ. ಟ್ರೈ ಮಾಡ್ತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಧ್ಯಾಹ್ನದ ಊಟ ಮೆಂತ್ಯನಿಟ್ಟು ಹಾಗೆ ಉಪ್ಪಿನಕಾಯಿ ಮತ್ತು ಇದಾದಮೇಲೆ ಮೊಸರನ್ನ. ಮಧ್ಯಾಹ್ನದ ಊಟ ಆದಮೇಲೆ ನನ್ನ ಆನ್ಲೈನ್ ಕ್ಲಾಸಸ್ ಶುರುವಾಗೋ ಸಮಯ ಆಗಿತ್ತು. ಆ ಕ್ಲಾಸಸ್ನ ತೊಗೊಳೋದಕ್ಕೆ ಶುರು ಮಾಡಿದೆ. ನನ್ನ ಸ್ಟೂಡೆಂಟ್ಸು ಕೂಡ ಹಾಗೆಯೇ ಫಾಸ್ಟ್ ಇದ್ದಾರೆ, ಕಲಿತಾ ಇದ್ದಾರೆ. ಆನ್ಲೈನಲ್ಲಿ ಕಷ್ಟ ಆಗುತ್ತೆ ಅಂತಂದು ಸ್ಟಾರ್ಟಿಂಗಲ್ಲಿ ಅನಿಸಿತ್ತು, ಬಟ್ ಈಗ ಇಲ್ಲ, ಚೆನ್ನಾಗೆ ಕಲಿತಾ ಇದ್ದಾರೆ, ಕಲಿಸ್ಬೋದು ಅಂತಂದು ನನಗೂ ಗೊತ್ತಾಗಿದೆ. ಅದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಗಿಟಾರ್ ಕ್ಲಾಸಸ್ ಬೇಕು ಅಂತ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮನ್ನು ಕೂಡ ನನ್ನ ನಂಬರ್ನು ಶೇರ್ ಮಾಡ್ತೀನಿ. ಮಧ್ಯಾಹ್ನದಿಂದ ಪವರ್ ಕಟ್, ಎಲ್ಲ ಪವರ್ ಕಟ್ ಆಗೈತೆ, ಬಂದಿಲ್ಲ ಇನ್ನು. ಮಧ್ಯಾಹ್ನ ಹೋಗಿದ್ದು ಸಾಯಂಕಾಲ 6:30 ಆಗಿದೆ, ಇನ್ನೂ ಬಂದಿಲ್ಲ. ಯಾವಾಗ ಸರಿ ಮಾಡ್ತಾರೆ ನೋಡೋಣ KEB ಅವರು. KEB ಅವರು ಬಂದರು. ನಿಮಗೆ ಇಲ್ಲಿ ಎಷ್ಟು ಕಾಣುತ್ತೆ ಏನು ಎತ್ತ ಗೊತ್ತಿಲ್ಲ, ಫುಲ್ ಕತ್ಲಾಗಿತ್ತು. ಹಾಗೆ ಲೈಟಾಗಿ ಮಳೆನೂ ಶುರುವಾಗಿತ್ತು. ಇಬ್ಬರು ಬಂದಿದ್ದರು, ಬಟ್ ಅವ್ರಿಗೆ ಮೇಲ್ಗಡೆ ಹತ್ತೋದಕ್ಕೆ ಏನೂ ಇದು ಬರುತ್ತಲ್ವ, ಒಂದು ಜೀಪ್ ಥರ ತೊಗೊಂಬರ್ತಾರಲ್ವ, ತೊಗೊಂಬಂದಿರಲಿಲ್ಲ ಅವರು. ಹಾಗೇ ಹತ್ತಿದ್ರು, ಹತ್ತಿ ಸರಿ ಮಾಡ್ತಾಯಿದ್ರು. ಏನಾಗಿತ್ತು ಅಂದರೆ ಮೇಲ್ಗಡೆ ಒಂದು ಜಾಯಿನ್ ಮಾಡಿರ್ತಾರೆ, ಅದು ವೈರ್ ಕಟ್ಟಾಗ್ಬಿಟ್ಟಿತ್ತು. ಅದನ್ನು ಮತ್ತೆ ಜಾಯಿನ್ ಮಾಡಿ ಪಾಪ ಅದೇ ಟೈಮಲ್ಲಿ ಬಂದು ನೈಟ್ ಟೈಮ್, ಅದನ್ನು ನಾವು ಸಾಯಂಕಾಲದ ಹೊತ್ತಲ್ಲಿ ಕಾಲ್ ಮಾಡಿದ್ವಿ ಅವ್ರ ಟೈಮ್ ಆದಮೇಲೆ. ಆದರೂ ಪಾಪ ಅವ್ರು ಬಂದು ಸರಿ ಮಾಡಿಕೊಟ್ಟು ಹೋದರು. ನಮಗೆ ಆಗ್ಲೇ ಇಶ್ಯೂನ ರಿಸಾಲ್ವ್ ಮಾಡಿಕೊಟ್ಟು ಹೋದ್ರು ಅವರು. ಇದೊಂದಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮಳೆನೂ ಬರ್ತಾಯಿತ್ತು ಪಾಪ. ಹಾಗೆಯೇ ಇಬ್ಬರೂ ವರ್ಕ್ ಮಾಡಿ ಸರಿ ಮಾಡಿಕೊಟ್ಟು, ವರ್ಕ್ ಆಗ್ತಾಯಿದೆಯಾ ಇಲ್ವಾ ಅಂತಂದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೊರಟರು. ಏನಾದರೂ ಇಶ್ಯೂಸ್ ಇದ್ದರೆ ಕಾಲ್ ಮಾಡಿ ಅಂತಲೂ ಹೇಳಿ ಹೊರಟರು.
ಮಾಡ್ತಾರೆ ಅಲ್ಲಿ ಮೇಲೆ ಡಬಲ್ ಇರ್ತದೆ ಸ್ಕಿನ್ ಒಂದ್ರೊಳಗೆ ಅದು ಸಿಗಲ್ಲ ಸ್ಕಿನ್ ವೈರ್ಗಳೆಲ್ಲ ಕಾಲ ಹಿಂದಿಂದ ಇನ್ನೊಂದು ವೈರ್ ಐತಿ ಹಿಂದೆ ಹುಷಾರು ವೈರ್ ತಪ್ಸ್ಕ ಹಿಂದೆ ವೈರು ಹಿಂದೆನಾ ಹಿಂದೆ ಸೆಂಟ್ರಿಗೆ ಆಯ್ತು ಹಿಂದೆ ವೈರು ಲೇ ಕಿವಿ ಕೇಳಿಸಲ್ಲ ಹಿಂದೆ ವೈರ್ ಐತಲ್ಲ ಹಿಂದೆ ನತ್ಕೊಳ್ಳ ಬಂದ್ಗೆ ಆರಾಮಾಗಿ ಎಷ್ಟು ಆರಾಮಾಗಿರ್ತೀವಿ ನಾವು. ಇವ್ರ ಕಷ್ಟ ನೋಡಿದ್ರೆ ನೋಡಿ, ಆ ಕರೆಂಟ್ ಇಲ್ಲ, ಮಳೆ ಬರ್ತಿದೆ, ಆಮೇಲೆ ಏನೂ ಎಕ್ವಿಪ್ಮೆಂಟ್ ಕೂಡ ಇಲ್ಲ ಅವ್ರಿಗೆ ಆರಾಮಾಗಿ ಹತ್ತಿಳಿಯೋದಕ್ಕೆ. ಅಂಥದ್ರಲ್ಲೂ ಮೇಲ್ಗಡೆ ಹತ್ತಿ ಸರಿ ಮಾಡಿ ಇಶ್ಯೂನ ಸರಿ ಮಾಡಿಕೊಟ್ರು ಇವರು. ಇವರಿಬ್ಬರೇ ನೋಡಿ ಅವತ್ತು ಬಂದು ಇಲ್ಲಿ ವರ್ಕ್ ಮಾಡಿದ್ದು. ಅವರು ಬೇಗ ಬಂದು ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ದರೆ ನೈಟ್ ಪೂರ್ತಿ ಪವರ್ ಇಲ್ದಂಗೆ ಇರಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನೀವು ಇಂಥವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ಈ ನಾಯಿ ಯಾವತ್ತೂ ಮನೆ ಒಳಗೆ ಬರ್ತಿರಲಿಲ್ಲ ಪಾಪ. ಅವತ್ತು ಮಳೆ ಬಂದಿದ್ದ ಕಾರಣನೋ ಏನೋ ಎಲ್ಲೂ ಶೆಲ್ಟರ್ ಇಲ್ದಿರೋದಕ್ಕೆ ಒಳಗಡೆ ಬಂತು. ನಾವು ನಾರ್ಮಲಿ ಬಿಟ್ಕೊತಾ ಇರಲಿಲ್ಲ. ಈ ನನ್ನ ತಮ್ಮ ಅಮಿತ್ ಒಳಗಡೆ ಬಿಟ್ಕೊಂಡು ಅದಕ್ಕೆ ಬಿಸ್ಕೆಟ್ ಬೇರೆ ಹಾಕ್ದ. ಪರವಾಗಿಲ್ಲ, ಶೆಲ್ಟರೆಲ್ಲ ಒಂದು ಸ್ವಲ್ಪ ಹೊತ್ತು ಇರಲಿ, ಅದ್ರ ಪಾಡಿಗೆ ಅದು ಹೋಗುತ್ತೆ ಹೊರಗಡೆ, ಅದೇನು ಒಳಗಡೆನೇ ಇರಲ್ಲ. ಒಳ್ಳೆ ನಾಯಿ. ಕರೆಂಟ್ ಇಲ್ದಿದ್ದ ಕಾರಣ ನೈಟ್ ಆರ್ಡರ್ ಮಾಡ್ಕೊಂಡ್ವಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ ನಮ್ಮ ಕಡೆ ತಾಳಿಪೆಟ್ಟು ಅಂತ. ಈ ಹುಣಸೆಕಾಯಿ ಗಿಡ ಅವತ್ತು ರೀಪಾಟ್ ಮಾಡಿದ್ದು ಹತ್ಕೊಂಡಿದ್ದೆ, ಏನೋ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟೈತೆ, ಬಿಡ್ತಾನ ಏನೋದು. ಬಟ್ ಬೆಳೀತಾ ಇದೆ, ವಾಪಸ್ ಮಿಡ್ಲಿಗೆ ಹಾಕಿದ್ದೆ. ನೀರು ಹಾಕಿದ್ರೇನು ಹೋಗ್ತಾ ಇಲ್ಲಿ ಕುತ್ಕೊಂಡ್ಬಿಡ್ತದೆ. ಇದೇನು ಸ್ವಲ್ಪ ನೇರಳೆ ಬಂದಿರೋದು, ಯಾರು ಕ್ಲೀನ್ ಮಾಡ್ಸಕ್ಕೆ ಕರೆದಾಗ ಇದ್ರ ಜೊತೆಗೆ ಕೊತ್ತಂಬರಿ ಹಾಕ್ಬಿಟ್ಟಿದ್ದಾರೆ. ನೇರಳೆಗೆ ಒಂದು ಬಂದಿದೆ ಹಾಕಿರೋದು. ಸಣ್ಣದಾಗಿ ಬರ್ತದೆ, ಜೋರಾಗೇನಿಲ್ಲ. ಅವತ್ತಿನ ನೈಟ್ಗೆ ಚಪಾತಿ ಹಾಗೆ ಬದನೆಕಾಯಿ ಪಲ್ಯ.